Good morning, everyone, students. I am Professor V.H. Channa, B.B. Namagowda, first grade college, Yadwad. Next continues of the classes of subject on the income tax, types of taxation. Two types of taxation. First one is direct tax. The second one is indirect tax. First one is direct tax. Second one is indirect taxes. This part the types of taxes the ಜಿ ಎಸ್ ಟಿಲು ಬರ್ತದ್ರಿ ಇನ್ಕಮ್ ಟ್ಯಾಕ್ಸ್ ಬರ್ತದೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದಿಸ್ ಪಾರ್ಟ್ ಟ್ಯಾಕ್ಸ್ ಆಫ್ ಟ್ಯಾಕ್ಸಸ್ ಏನು ಬರತ್ತೆ ರೀ ಜಿ ಎಸ್ ಟಿಲು ಬರ್ತದೆ ಇನ್ಕಮ್ ಟ್ಯಾಕ್ಸಲ್ಲೂ ಬರ್ತದೆ ಎರಡು ಕಡೆ ಬರ್ತದೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಇಂಟ್ರೊಡಕ್ಷನ್ ಇದ್ದಾಗ ಅಲ್ಲಿ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತದೆ ಅದು ಜಿ ಎಸ್ ಟಿ ಇದು ಇನ್ಕಮ್ ಟ್ಯಾಕ್ಸು ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತದೆ ಆ ಕಾರಣಕ್ಕೆ ಏನಾಗಿರ್ತದೆ ದಿಸ್ ಕಾನ್ಸೆಪ್ಟು ಎರಡು ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರ್ತದೆ ಯಾರು ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂದರೆ ಟೈಪ್ಸ್ ಆಫ್ ಟ್ಯಾಕ್ಸಸ್ ಎರಡು ಕಡೆ ಬರ್ತದೆ ಜಿ ಎಸ್ ಟಿಲು ಬರ್ತದೆ ರೀ ಇನ್ಕಮ್ ಟ್ಯಾಕ್ಸಲ್ಲೂ ಬರ್ತದೆ ಟ್ಯಾಕ್ಸಸ್ ಫಸ್ಟ್ ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಎ ಡೈರೆಕ್ಟ್ ಟ್ಯಾಕ್ಸ್ ಈಸ್ paid by the person on whom is legally imposed. It is levied on person who can bear the tax. Bear means bear the tax. The burden cannot be shifted to other. The direct taxes ಅಂದ್ರೆ ಏನ್ರಿ ಡೈರೆಕ್ಟ್ ಟ್ಯಾಕ್ಸ್ ಪೇ ಟು ದ ಗೌರ್ಮೆಂಟ್ ಅಂದ್ರೆ ಅಸೆಸ್ ಏನು ಮಾಡ್ತಾ ಅಂದರೆ ಟ್ಯಾಕ್ಸನ್ನು ಡೈರೆಕ್ಟ್ಲಿ ಪೇ ಟು ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಇಲ್ಲಿ ಏನಾಗಿರ್ತದೆ ರೀ ಅಸೆಸ್ಸಿ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ ಡೈರೆಕ್ಟಾಗಿ ಅಥವಾ ಟ್ಯಾಕ್ಸನ್ನು ಪೇ ಮಾಡ್ತಾನೆ ಆ ಕಾರಣಕ್ಕಾಗಿ ಏನಾಗಿರ್ತದೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಈ ಟ್ಯಾಕ್ಸಸ್ ಏನಾಗಿಲ್ಲ ರೀ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಶಿಫ್ಟ್ ಆಗಂಗಿಲ್ಲ ಅಂದರೆ ಡೈರೆಕ್ಟ್ಲಿ ಬಾರ್ನ್ ಬೈ ದಿ ಅಸೆಸ್ಸಿ ಆ ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡಿರ್ತಾರಲ್ಲ ಆ ವ್ಯಕ್ತಿಗೆ ಅಷ್ಟ ಸಂಬಂಧಪಟ್ಟಿರ್ತದೆ ಆ ಕಾರಣಕ್ಕಾಗಿ ಏನಾಗಂಗಿಲ್ಲ ರೀ ಟ್ಯಾಕ್ಸಸ್ಸು ಒನ್ ಪರ್ಸನ್ ಟು ಅದರ್ ಪರ್ಸನ್ ಶಿಫ್ಟ್ ಆಗಂಗಿಲ್ಲ ದ ಡೆಫಿನಿಷನ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಕಾರ್ಡಿಂಗ್ ಟು ಜೆ ಎಸ್ ಮಿಲ್ ಅಂತ ಡೆಫಿನಿಷನ್ ಅಂದ್ರೆ ಜೆ ಎಸ್ ಮಿಲ್ಲರು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಈ ತೆನಾಗಿನ ಅರ್ಥವನ್ನು ಹೇಳಿದ್ದಾರೆ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಡಿಮಾಂಡ್ ಫ್ರಾಮ್ ದ ಪರ್ಸನ್ ಹೂ ಶುಡ್ ಪೇ ಇಟ್ ದ ಗೌರ್ಮೆಂಟ್ ಏನು ಮಾಡಿರ್ತದೆ ಡಿಮಾಂಡ್ ಮಾಡಿರ್ತದೆ ಕಂಪಲ್ಸರಿ ಟ್ಯಾಕ್ಸ್ ಏನು ಮಾಡ್ಕೋಬೇಕ್ರಿ ಅಸೆಸಿ ಪೇ ಮಾಡಬೇಕು ಅದಕ್ಕೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸು ವೆಲ್ತ್ ಟ್ಯಾಕ್ಸು ಎಕ್ಸಾಂಪಲ್ಸ್ ಏನು ರೀ ಇನ್ಕಮ್ ಟ್ಯಾಕ್ಸ್ ಮತ್ತು ವೆಲ್ತ್ ಟ್ಯಾಕ್ಸ್ ಡೈರೆಕ್ಟ್ಲಿ ಪೇ ಟು ದ ಗೌರ್ಮೆಂಟ್ ಅಸೆಸ್ ಏನು ಮಾಡ್ತಾನೆ ಇನ್ಕಮ್ ಅರ್ನ್ ಮಾಡಿದಂದ್ರೆ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾನೆ ಆಸ್ತಿ ಇತ್ತಂದ್ರೆ ಆಸ್ತಿಯನ್ನು ತೆರಿಗೆ ಕಟ್ಟಿದ್ದು ವೆಲ್ತ್ ಟ್ಯಾಕ್ಸ್ ಆಗಿರ್ತದೆ ಆ ಕಾರಣಕ್ಕಾಗಿ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ when tax is imposed on one person but is paid other person, it is called indirect taxes. Indirect taxes are shifted on person to another person. ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಏನಾಗಿರ್ತದೆ ರೀ ಒನ್ ಪರ್ಸನ್ನಿಂದ ಇನ್ನೊಬ್ಬ ವ್ಯಕ್ತಿಗೆ ಅನ್ನೋ ಪರ್ಸನ್ ಶಿಫ್ಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಒಬ್ಬ ಉತ್ಪಾದಕನಿಂದ ಒಂದು ವಸ್ತು ಫೈನಲ್ ಕನ್ಸ್ಯೂಮರ್ ಅಂದ್ರೆ ಮುಟ್ಟುತ್ತಾನ ಅಂದ್ರೆ ಇಲ್ಲಿ ಉತ್ಪಾದಕ ಏನು ಮಾಡ್ತಾನೆ ರೀ ಹೋಲ್ಸೇಲರ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾನೆ ಹೋಲ್ಸೇಲ್ ಏನು ಮಾಡ್ತಾನೆ ರೀ ರಿಟೇಲರ್ ಮೇಲೆ ಹಾಕ್ತಾನೆ ರಿಟೇಲರ್ ಏನು ಮಾಡ್ತಾನೆ ರೀ ಫೈನಲ್ ಕನ್ಸ್ಯೂಮರ್ ಟ್ಯಾಕ್ಸನ್ನು ಹಾಕ್ತಾನೆ ಅದಕ್ಕೆ ಟ್ಯಾಕ್ಸ್ ಏನಾಗಿರ್ತದೆ ರೀ ಒನ್ ಪರ್ಸನ್ ಟು ಅದರ್ ಪರ್ಸನ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ಯಾಕ್ಸು ಟ್ರಾನ್ಸ್ಫರ್ ಆಗ್ತದೆ ಶಿಫ್ಟ್ ಆಗ್ತದೆ ಅದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಸ್ಟಮ್ ಡ್ಯೂಟಿ ಇರ್ಬೋದು ಸೆಸ್ ಇರ್ಬೋದು ಟೋಲ್ ಟ್ಯಾಕ್ಸ್ ಇರ್ಬೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇರ್ಬೋದು ಇವೇನ್ರಿ ಎಕ್ಸಾಂಪಲ್ಸ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೇನ್ರಿ ಟೈಪ್ಸ್ ಆಫ್ ಟ್ಯಾಕ್ಸಸ್ ಗೊತ್ತಾಯ್ತು ರೀ ಇದು ಜಿ ಎಸ್ ಟಿಲು ಬರ್ತದೆ
ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಬರುತ್ತೆ. ಟೈಪ್ಸ್ ಆಫ್ ಟ್ಯಾಕ್ಸಸ್, ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್. ವಾಟ್ ಆಫ್ ದಿ ಟೂ ಟೈಪ್ಸ್ ಆಫ್ ದಿ ಟ್ಯಾಕ್ಸಸ್. ನೆಕ್ಸ್ಟ್ ವಾಟ್ ಈಸ್ ದ ಮೀನಿಂಗ್ ಆ್ಯಂಡ್ ಟರ್ಮ್ಸ್ ಯೂಸ್ಡ್. ಅಂದರೆ ಎಲ್ಲಿ ಬರ್ತಾವೆ ಎಲ್ಲ ಮೀನಿಂಗ್ಗಳು ಬರ್ತಾವೆ ರೀ. ಅಂದರೆ ಪರ್ಸನ್ ಅಂದರೆ ಏನು, ಅಸೆಸ್ ಅಂದರೆ ಏನು, ಅಸೆಸ್ಮೆಂಟ್ ಇಯರ್ ಅಂದರೆ ಏನು, ಪ್ರಿವಿಯಸ್ ಇಯರ್ ಅಂದರೆ ಏನು, ಇನ್ಕಮ್ ಅಂದರೆ ಏನು, ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಟೋಟಲ್ ಇನ್ಕಮ್ ಅಂದರೆ ಏನು, ಇದ್ರ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಬೇಕು. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಕೋಬೇಕು ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಪರ್ಸನ್, ದ ವ್ಯಕ್ತಿ. ಅಂದರೆ ಸಾಮಾನ್ಯ ಅರ್ಥದಲ್ಲಿ ಏನು ಕರಿತೀರಿ, ವ್ಯಕ್ತಿ ಅಂತ. ಪರ್ಸನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಂದ್ರೆ ಪರ್ಸನ್ ವ್ಯಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಅದ ಪರ್ಸನ್, ಸೆಕ್ಷನ್ 231. ಅಂದ್ರೆ ಪರ್ಸನ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ಪ್ರಕಾರ ದ ಟರ್ಮ್ ಪರ್ಸನ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್. ದ ವ್ಯಕ್ತಿ ಅಂದರೆ ಏನು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 231 ಪ್ರಕಾರ. ಆ್ಯಂಡ್ ಇಂಡಿವಿಜುವಲ್, a Hindu undivided family, a company, a firm, an association of a person, a local authority, every artificial judicial person, an individual. ಅಂದರೆ ಒಬ್ಬ ಏಕ ವ್ಯಕ್ತಿತ್ವ, ಅದಕ್ಕೆ ನಾವು ಕರಿತೀವಿ ಇಂಡಿವಿಜುವಲ್ ಅಂತ ಕರಿತೀವಿ. ಏಕ ವ್ಯಕ್ತಿತ್ವದಕ್ಕೆ ನಾವು ಇಂಡಿವಿಜುವಲ್ ಅಂತ ಕರಿತೀವಿ. ಅಂತ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ದ ಜಾಯಿಂಟ್ ಫ್ಯಾಮಿಲಿ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೀವಿ. ಇಲ್ಲೇನ ಆ್ಯಂಡ್ ಇಂಡಿವಿಜುವಲ್ ಅಂದರೆ ಇಂಡಿವಿಜುವಲ್ ಮೀನ್ಸ್ ಒಬ್ಬ ವ್ಯಕ್ತಿ ಬಿಸ್ನೆಸ್ಸನ್ನು ಮಾಡ್ತಿದ್ದಂದ್ರೆ ಅದಕ್ಕೆ ನಾವು ಇಂಡಿವಿಜುವಲ್ ಅಂತ ಕರಿತೀವಿ. HUF ಅಂದ್ರೆ ನೀವು ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥ ವ್ಯಕ್ತಿ ಅವನು ಕೂಡ ಪರ್ಸನ್ ಆಗಿರ್ತಾನ. ಎ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿನೂ ಪರ್ಸನ್ ಆಗಿರ್ತಾನೆ. ನೆಕ್ಸ್ಟ್ ಕಂಪ್ನಿ ಏನಾಗ್ತದೆ, ಶೇರ್ ಹೋಲ್ಡರ್ ಆಗಿರ್ಬೋದು, ಮೆಂಬರ್ ಆಗಿರ್ಬೋದು. ಕಂಪ್ನಿ. ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಪಾರ್ಟ್ನರ್ ಇದ್ದ ಅವನು ಕೂಡ ವ್ಯಕ್ತಿನ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್. ಫರ್ಮ್. ಆ್ಯಂಡ್ ಅಸೋಸಿಯೇಷನ್ ಆಫ್ ಪರ್ಸನ್, ಯಾವುದೇ ಒಂದು ಅಸೋಸಿಯೇಷನ್ ಪರ್ಸನ್ ಮೀನ್ಸ್ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಒಬ್ಬ ನೀವು ಮೆಂಬರ್ ಇದ್ರ, ಯಾವುದೇ ಒಂದು ಅಸೋಸಿಯೇಷನ್ ಮೆಂಬರ್ ಇದ್ದಕ್ಕೆ ಆ್ಯಂಡ್ ಅಸೋಸಿಯೇಷನ್ ಪರ್ಸನ್ ಕರಿತೀವಿ. ಎ ಲೋಕಲ್ ಅಥಾರಿಟಿ, ಲೋಕಲ್ ಅಥಾರಿಟಿ ಮೀನ್ಸ್ ಒಬ್ಬ ಏನ್ರಿ ಲೋಕಲ್ ಅಥಾರಿಟಿ ಅಂದ್ರೆ ಏನ್ರಿ ಇಲ್ಲಿ ನೋಡ್ರಿ. ಲೋಕಲ್ ಅಥಾರಿಟಿ ಅಂದ್ರೆ ಗ್ರಾಮ ಪಂಚಾಯತಿ ಅದಲ್ಲ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಮುನ್ಸಿಪಾಲಿಟಿ ನಾವು ಲೋಕಲ್ ಅಥಾರಿಟಿನ ಕರಿತೀವಿ. ಇದರಲ್ಲಿ ಮೆಂಬರ್ ಇದ್ರೆ ಅದು ಕೂಡ ಏನ್ರಿ ಇಂಡಿವಿಜುವಲ್ ಅಂತ ಪರ್ಸನ್ ಅಂತ ಕರಿತೀವಿ ರೀ. ನೆಕ್ಸ್ಟ್ ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ದ ಆರ್ಟಿ ಪರ್ಸನ್ ಮೀನ್ಸ್ ದ ಫಾರ್ ಎಕ್ಸಾಂಪಲ್ ಇರ್ತಕ್ಕಂಥ ಲಾಯರ್ ಇರ್ಬೋದು, ಜಡ್ಜ್ ಇರ್ಬೋದು, ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಕರಿತೀವಿ. ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಸೆಸಿ. ಸೆಕ್ಷನ್ 2/7 ಯಾರನ್ನು ಅಸೆಸಿ ಅಂತ ಕರಿಬೇಕು ಅಂದ ಪರ್ಸನ್. ಡಿಫರೆನ್ಸ್ ಬಿಟ್ವೀನ್ ಅಸೆಸಿ ಬೇರೆ ರೀ, ಪರ್ಸನ್ ಬೇರೆ. ಅಸೆಸಿ ಅಂದ್ರೆ ಏನು? ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಈಸ್ ಕಾಲ್ಡ್ ಅಸೆಸಿ. ಯಾವ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನಲ್ಲ ಅವನನ್ನು ಕರಿತೀವಿ ಅಸೆಸಿ ಅಂತ ಕರಿತೀವಿ. ಯಾವ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನೆ ಅಸೆಸಿ ಅಂತ ಕರಿತೀವಿ. ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಎನಿ ಅದರ್ ಸಮ್ ಆಫ್ ಮನಿ ಅಂಡರ್ ದಿಸ್ ಆ್ಯಕ್ಟ್. ಅಂದರೆ ಈ ಆ್ಯಕ್ಟ್ದಲ್ಲಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ದಲ್ಲಿ ಯಾವ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾನೋ ಅಸೆಸಿ ಅಂತ ಕರಿತೀವಿ. ಎ ಪರ್ಸನ್ ಹೂ ಈಸ್ liable to pay any other sum of money under this act. Next concept is assessment year. The assessment year, section 2/9. assessment year ಅಂದ್ರೆ ಏನು? Income tax department or central government has got its own financial year. Such financial year is called assessment year. ಅಂದ್ರೆ
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಏನಿತ್ತು ಅದಕ್ಕೆ ಇಯರ್ ಅಂದ್ರೆ ಅವ್ರದ್ದೊಂದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಒಂದು ಇಯರನ್ನು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 1st ಏಪ್ರಿಲ್ ಟು 31st ಮಾರ್ಚ್ ಮಾರ್ಚ್ ಇರ್ತಕ್ಕಂಥ ಒಂದು ಇಯರ್ ಫೈನಾನ್ಷಿಯಲ್ ಇಯರ್ ಇದಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಹೀಗಿದ್ದಾಗ ಅಸೆಸ್ಮೆಂಟ್ ಇಯರ್ ಕನ್ಸಿಸ್ಟಿಂಗ್ 12 months, it is commencing from 1st April and end on 31st March the next year. ಫಾರ್ ಎಕ್ಸಾಂಪಲ್ 2020-21 ನಮಗೀಗ ಫೈನಾನ್ಷಿಯಲ್ ಇಯರ್ ಯಾವುದಾಗಿರ್ತದೆ ರೀ 1/4/2019 ಟು 31/3/2020 ಇದು ಫೈನಾನ್ಷಿಯಲ್ ಇಯರು. ಇದು ನೆಕ್ಸ್ಟ್ ಇಯರ್ 2020 ಕಮೆನ್ಸಿಂಗ್ ಇಯರ್ 2020-21 ಇದೇನಾಗಿರ್ತದೆ ರೀ ಅಸೆಸ್ಮೆಂಟ್ ಇಯರ್ ಆಗಿರ್ತದ. ಅಂದ್ರೆ ಫೈನಾನ್ಷಿಯಲ್ ಇಯರ್ದ ನೆಕ್ಸ್ಟ್ ಇಯರ್ ದ ಅಕೌಂಟಿಂಗ್ ಇಯರ್ದ ನೆಕ್ಸ್ಟ್ ಇಯರ್ ಏನಿರುತ್ತೆ ಅಸೆಸ್ಮೆಂಟ್ ಏನಂತ ನಾವು ಕರಿತೀವಿ. ಅಂತ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ದ ಫೈನಾನ್ಷಿಯಲ್ ಇಯರ್ ಫಾರ್ ಎಕ್ಸಾಂಪಲ್ 1/4/2019 ಟು 31/3/2020 ಇದೇನಾಗಿದೆ ಫೈನಾನ್ಷಿಯಲ್ ಇಯರ್ ಆಗಿರ್ತದೆ. ಇದರ ಮೀನಿಂಗು ಪ್ರಿಸಿಡಿಂಗ್ ದ ಅಸೆಸ್ಮೆಂಟ್ ಇಯರ್ ಈಸ್ ಕಾಲ್ಡ್ ಪ್ರೀವಿಯಸ್ ಇಯರ್. ಪ್ರಿಸಿಡಿಂಗ್ ದ assessment year is called previous year. In other words, previous year means the year immediately preceding the assessment year. The next year ಬರ್ತಕ್ಕಂಥ ಅಂದ್ರೆ preceding the assessment ಅಂದ್ರೆ ಅಸೆಸ್ಮೆಂಟ್ ಪ್ರೀವಿಯಸ್ ಹಿಂದಿನ ವರ್ಷ. ಅಸೆಸ್ಮೆಂಟ್ ಹಿಂದಿನ ವರ್ಷ ಏನಾಗಿರುತ್ತೆ ಪ್ರೀವಿಯಸ್ ಇಯರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2019-20 ಇದೇನ್ರಿ ಪ್ರೀವಿಯಸ್ ಇಯರ್. ನಾ ಈ ವರ್ಷ ಅಭ್ಯಾಸ ಮಾಡ್ಕೋದು ಫೈನಾನ್ಷಿಯಲ್ ಇಯರ್ ಯಾವುದಾಗಿರ್ತದೆ ರೀ 2019-20 ಫೈನಾನ್ಷಿಯಲ್ ಇಯರ್ ಆರ್ ಪ್ರೀವಿಯಸ್ ಇಯರು. 2020 ಮತ್ತು 21 ಏನಾಗಿರ್ತದ್ರು ಅಸೆಸ್ಮೆಂಟ್ ಇಯರು. ಗೊತ್ತಾಯ್ತಲ್ಲ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್. ನೆಕ್ಸ್ಟ್ ಒನ್ ಇಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ಕಮ್. ಇನ್ಕಮ್ ಸೆಕ್ಷನ್ 2 of 24. ಇನ್ಕಮ್ ಅಂದ್ರೆ ಏನು? ಎನಿ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ಅಸೆಸ್ಸಿ ಈಸ್ ಕಾಲ್ಡ್ ಇನ್ಕಮ್. ಅಂದ್ರೆ ಏನಾರ ಮಾನಿಟರಿ ಬೆನಿಫಿಟ್ಸ್ ಮನಿ ರಿಸೀವ್ ಮಾಡ್ಕೊಂಡಿದ್ರೆ ಯಾವ್ದಾರ ಇನ್ಕಮನ್ನು ಅರ್ನ್ ಮಾಡೋಕೆ ಎನಿ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ಅಸೆಸ್ಸಿ ಈಸ್ ಕಾಲ್ಡ್ ಇನ್ಕಮ್. ದ ವರ್ಡ್ ಇನ್ಕಮ್ ಇನ್ಕ್ಲೂಡ್ಸ್ ಅಂದರೆ ಇನ್ಕಮ್ ಅಂದರೆ ಏನೇನು ಕೂಡಿರ್ತದ? ಪ್ರಾಫಿಟ್ ಆ್ಯಂಡ್ ಗೇನ್ಸ್, ಡಿವಿಡೆಂಟ್, ವಾಲಂಟರಿ ಕಾಂಟ್ರಿಬ್ಯೂಷನ್ ರಿಸೀವ್ಡ್, ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್. ಇವೇನ್ರಿ ಇನ್ಕಮ್ ಅಂತ. ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಅಂದರೆ ಏನಾರ ಬಿಸ್ನೆಸ್ಸನ್ನು ಮಾಡಿದ್ರೆ ಅದರಿಂದ ಪ್ರಾಫಿಟ್ ಬಂದು ಪ್ರಾಫಿಟ್ ಅಂತ ಕರಿತೀವಿ. ಗೇನ್ ಅಂದ್ರೆ ಏನ್ರಿ ಇರ್ತಕ್ಕಂಥ ಅಸೆಟನ್ನು ಬಿಲ್ಡಿಂಗ್ ಇರ್ಬೋದು ಲ್ಯಾಂಡ್ ಇರ್ಬೋದು ಇವನ್ನೇನೋ ಮಾರಾಟ ಮಾಡಿ ಇನ್ಕಮ್ ಅನ್ನೋದು ಗೇನ್ ಅಂತ ಗೊತ್ತು. ಪ್ರಾಫಿಟ್ ಬೇರೆ ರೀ ಗೇನ್ ಬೇರೆ. ಪ್ರಾಫಿಟ್ ಅಂತ ಬಿಸ್ನೆಸ್ ಮಾಡಿ ಅದರಿಂದ ಏನೋ ಲಾಭ ಗಳಿಸೋದು ಪ್ರಾಫಿಟ್ ಆಗಿರ್ತದೆ. ಗೇನ್ ಅಂದ್ರೆ ಏನಾಗಿರ್ತದೆ ಇರ್ತಕ್ಕಂಥ ಆಸ್ತಿಯನ್ನು ಮಾರಾಟ ಮಾಡಿದ್ರೆ ಗೇನ್ ಆಗಿರ್ತದೆ. ಡಿವಿಡೆಂಟ್ ಅಂದರೆ ಡಿವಿಡೆಂಟ್ ಅಂದರೆ ಇದಾದ್ರೆ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಮೆಂಬರ್ ಇರ್ಬೋದು ಅಥವಾ ಸೆಕ್ರೆಟ್ರಿ ಇದ್ರೆ ಅದಕ್ಕೆ ನಿಮಗೆ ಡಿವಿಡೆಂಟ್ ಬರ್ತದೆ, ಅದು ಕೂಡ ಇನ್ಕಮ್ ಆಗಿರ್ತದೆ. ವಾಲಂಟರಿ ಕಾಂಟ್ರಿಬ್ಯೂಷನ್ ಅಂದರೆ ಯಾವುದರಲ್ಲಿ ಫಾರ್ಮ್ದಲ್ಲಿ ಎಂಪ್ಲಾಯ್ ಇದ್ರಂದ್ರೆ ನೀವು ವಾಲಂಟರಿ ರಿಟೈರ್ಮೆಂಟನ್ನು ತೊಗೊಂಡಿರ್ತೀರ ಅದಕ್ಕೆ ವಾಲಂಟರಿ ಕಾಂಟ್ರಿಬ್ಯೂಷನ್ ಬರ್ತದೆ, ಅದು ಕೂಡ ಇನ್ಕಮ್ ಆಗಿರ್ತದೆ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್. ಏನಾರ ನೀವು ಎಕ್ಸ್ಟ್ರಾ ಸ್ಯಾಲ್ರಿಗಿಂತ ಹೆಚ್ಚಿಗೆ ಬೆನಿಫಿಟನ್ನು ಪಡ್ಕೊಂಡಿರ್ತದೆ. ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಇದ್ದು ಅಂದರೆ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯ್ ಇದ್ದು ಸ್ಯಾಲ್ರಿಗಿಂತ ಹೆಚ್ಚಿಗೆ ಇನ್ಕಮನ್ನು ಪಡ್ಕೊಂಡಿದ್ರೆ ಅದೇನಾಗುತ್ತೆ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆಗಿರ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಮೀನಿಂಗ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದಾಗ ಇಲ್ಲಿ ಏನು ಬರ್ತಾವೆ ರೀ ಫಸ್ಟ್ ನಮ್ಗೆ ಹೆಡ್ ಗೊತ್ತಿರಬೇಕು. ಅಂದ್ರೆ ಇನ್ಕಮ್ ಫ್ರಮ್ ಅಂದರೆ ಟೋಟಲ್ ಇನ್ಕಮ್ ಟ್ಯಾಕ್ಸಲ್ಲಿ ಟೋಟಲ್ 5 ಹೆಡ್ಸ್ ಬರ್ತಾರೆ. ಒಂದು ಇನ್ಕಮ್ ಫ್ರಮ್ ಫಸ್ಟ್ ಒನ್ ಇಸ್ ಏನ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
ಈ 5 ಹೆಡ್ ಇನ್ಕಮ್ 5 ಹೆಡ್ದು ಟೋಟಲ್ ಇನ್ಕಮನ್ನು ಕೂಡಿಸಬೇಕು. ಅದಕ್ಕೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಹೀಗಿದ್ದಾಗ ಈಚ್ ಹೆಡ್ ಇನ್ಕಮ್ ಶುಡ್ ಬಿ computed separately because each head of income is bound by separate rules and regulations. Afterwards, all the heads of income should get clubbed. ಹಂಗೇನ್ರಿ, ಅಷ್ಟು ಹೆಡ್ ಪ್ರತಿಯೊಂದು ಹೆಡ್ದು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಹೆಡ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ರೂಲ್ಸ್ ಮತ್ತು ರೆಗ್ಯುಲೇಷನ್ ಬೇರೆ ಬೇರೆ ಆಗಿರ್ತದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲಿಕ್ ಏನು ಮಾಡ್ಕೋಬೇಕ್ರಿ, ಪ್ರತಿಯೊಂದು ಹೆಡ್ದು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದಂಥ ಪ್ರತಿ ಒಂದು ಹೆಡ್ದು ಇನ್ಕಮನ್ನು ಕ್ಲಬ್ಬಿಂಗ್ ಅಂತ ಕೂಡಿಸೋಬೇಕು. ಕ್ಲಬ್ ಮೀನ್ಸ್ ಕೂಡಿಸೋಬೇಕು. ಏನು ಕರಿತೀವಿ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರ್ತೀವಿ. ಹೀಗಿದ್ದಾಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇರೆ ಇದಾವೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇರೆ ಇದಾವೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇರೆ ಇದಾವೆ. ನಂತರ ಇನ್ಕಮ್ ಫ್ರಮ್ ಕ್ಯಾಪಿಟಲ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಅದು ರೂಲ್ಸ್ ಮತ್ತು ರೆಗ್ಯುಲೇಷನ್ ಬೇರೆ ಇದಾವೆ. ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಹೀಗಿದ್ದಾಗ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲಿಕೇಬಲ್ ಮಾಡಿಕೊಂಡು ಪ್ರತಿಯೊಂದು ಹೆಡ್ಡದ್ದು ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಂತರ ಬಂದಂಥ ಉತ್ತರವನ್ನು ಕ್ಲಬ್ಬಿಂಗ್ ಅಟ್ಟು ಹೆಡ್ದು ಇನ್ಕಮನ್ನು ಕೂಡಿಸೋಬೇಕು. ಅದಕ್ಕೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಶಾರ್ಟ್ಕಟ್ದಲ್ಲಿ ಹೇಳಬೇಕಾದ್ರೆ ದ ಅಗ್ರಿಗೇಷನ್ ಆಫ್ ಆಲ್ 5 ಹೆಡ್ಸ್, ಅದನ್ನ ಶಾರ್ಟ್ಕಟ್ನಾಗ ಹೇಳಬೇಕಾದ್ರೆ ಏನ್ರಿ, ದ ಅಗ್ರಿಗೇಷನ್ ಆಫ್ ಆಲ್ ದಿ 5 ಹೆಡ್ಸ್ ಆಫ್ ಇನ್ಕಮ್ ಈಸ್ ನೌನ್ ಆ್ಯಸ್ ಗ್ರಾಸ್ ಟೋಟಲ್ ಇನ್ಕಮ್. ಇದು ಶಾರ್ಟ್ಕಟ್ ಈ ಥರ ಹೇಳಬೇಕು. ದ ಅಗ್ರಿಗೇಷನ್ ಆಫ್ ದ ಆಲ್ 5 ಹೆಡ್ಸ್ ಆಫ್ ಇನ್ಕಮ್ ಈಸ್ ನೌನ್ ಆ್ಯಸ್ ಗ್ರಾಸ್ ಟೋಟಲ್ ಇನ್ಕಮ್. ನೆಕ್ಸ್ಟ್ ಕಾನ್ಸೆಪ್ಟ್, ಟೋಟಲ್ ಇನ್ಕಮ್. ಫ್ರಮ್ ದ ಗ್ರಾಸ್ ಟೋಟಲ್ ಇನ್ಕಮ್ allow certain permissible deductions from under section 80C to 80U. After allowing all these deductions, the remaining income is called total income or taxable income. ಹಿಂಗಂದ್ರೆ ಏನು, ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡ್ಕೊ ಏನು ಮಾಡ್ತೀರಿ, ಅಷ್ಟು ಹೆಡ್ ಇನ್ಕಮನ್ನು ಕೂಡಿಸೊಂದಿರ್ತದೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಬಂದಂಥ ಗ್ರಾಸ್ ಟೋಟಲ್ ಇನ್ಕಮ್ ಒಳಗೆ ಡಿಡಕ್ಷನ್ನ ಲೆಸ್ ಮಾಡ್ಕೋಬೇಕು. ಅಂಡರ್ ಸೆಕ್ಷನ್ ಗ್ರಾಸ್ ಟೋಟಲ್ ಅಂದ್ರೆ ಗ್ರಾಸ್ ಟೋಟಲ್ನ 5 ಹೆಡ್ಸ್ದು ಅಷ್ಟು ಹೆಡ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಆ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ದಲ್ಲಿ ಏನು ಮಾಡ್ಕೋಬೇಕು ರೀ, ಡಿಡಕ್ಷನ್ನ ಲೆಸ್ ಮಾಡ್ಕೋಬೇಕು. ಅಂಡರ್ ಸೆಕ್ಷನ್ 80C to 80U ಸುಮಾರು ಡಿಡಕ್ಷನ್ ಬರ್ತಾವೆ ರೀ. ಡಿಡಕ್ಷನ್ನ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ ಟೋಟಲ್ ಇನ್ಕಮ್. ಅಂದ್ರೇನು ರೀ, ಗ್ರಾಸ್ ಟೋಟಲ್ ಇನ್ಕಮ್ ಏನು ಮಾಡ್ಕೋಬೇಕು ರೀ, ಡಿಡಕ್ಷನ್ನ ಲೆಸ್ ಮಾಡ್ಕೋಬೇಕು. ಅಂಡರ್ ಸೆಕ್ಷನ್ 80C to 80U ಸಂಬಂಧಪಟ್ಟಂಥ ಡಿಡಕ್ಷನ್ ಇರ್ತಾವೆ, ಡಿಡಕ್ಷನ್ ಲೆಸ್ ಮಾಡ್ಕೋಬೇಕು. ಇಲ್ಲಿ ಡಿಡಕ್ಷನ್ ಬರ್ತವೆ. ಅಂಡರ್ ಸೆಕ್ಷನ್ 80C ಬರ್ತದೆ, 80D ಬರ್ತದೆ, 80E ಬರ್ತದೆ, 80G ಬರ್ತದೆ, ಅಂದರೆ 80U ಬರ್ತದೆ. ಟೋಟಲ್ ಡಿಡಕ್ಷನನ್ನು ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗಿರ್ತದೆ ರೀ, ಟೋಟಲ್ ಇನ್ಕಮ್ ಆಗಿರ್ತದೆ. ಥ್ಯಾಂಕ್ ಯು.